पूज्याय राघवेंद्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಈ ವಿಡಿಯೋವನ್ನು ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಷಭ ರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ದು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡುವ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಶೇರನ್ನು ಮಾಡಿ. ಜೂನ್ ತಿಂಗಳು ನಿಮಗೆ ಆರ್ಥಿಕವಾಗಿ ಲಾಭದಾಯಕವಾಗಿರುತ್ತೆ. ಧನಕಾರಕ ಗ್ರಹಗಳ ಅನುಗ್ರಹದಿಂದ ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗ್ತದೆ. ದೀರ್ಘಕಾಲದಿಂದ ಸಿಲುಕಿಕೊಂಡಿರುವಂತಹ ಹಣ ಹಾಗೂ ಹಣದ ವ್ಯವಹಾರಗಳು ಸುಲಭವಾಗಿ ಇತ್ಯರ್ಥವಾಗ್ತವೆ. ಆದಾಯ ಹೆಚ್ಚಿದಷ್ಟು ಶುಭ ಕಾರ್ಯಕ್ರಮಗಳಿಗೆ ದುಂದುವೆಚ್ಚಗಳು ಕೂಡ ಅಷ್ಟೇ ಮಟ್ಟದ ಹೆಚ್ಚಾಗ್ತದೆ. ಹಾಗಾಗಿ ಹಣದ ಉಳಿತಾಯಕ್ಕೆ ಮೊದಲ ಆದ್ಯತೆಯನ್ನು ಕೊಡಿ. ಇನ್ನು ಉದ್ಯೋಗಿಗಳಿಗೆ ಈ ತಿಂಗಳು ತುಂಬ ಪ್ರಗತಿಯನ್ನು ತಂದುಕೊಡ್ತದೆ. ನೀವು ಮಾಡುವಂತಹ ಕಠಿಣ ಪರಿಶ್ರಮಗಳಿಗೆ ನಿಮ್ಮ ಆದಾಯ ಹೆಚ್ಚಾಗ್ತದೆ. ಹೊಸ ಉದ್ಯೋಗದ ಹುಡುಕಾಟ ಇದ್ದವರಲ್ಲಿ ಈ ತಿಂಗಳು ಶುಭ ಸೂಚಕ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಮಾಡುವವರಿಗೆ ಒಳ್ಳೆಯ ಶುಭ ಸೂಚಕ ಅಂತನ್ನುವಂಥದ್ದೇ ಹೇಳ್ಬೋದು. ನೀವು ವ್ಯಾಪಾರವನ್ನು ವಿಸ್ತರಿಸಲು ಮಾಡುವಂಥ ಪ್ರಯತ್ನಗಳು ಈ ತಿಂಗಳು ತುಂಬ ಶುಭ ಫಲಕ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋರಿಗೆ ಇದು ಶುಭ ತಿಂಗಳನ್ನುವಂಥದ್ದೇ ಹೇಳ್ಬೋದು. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಉತ್ತಮ ಲಾಭದಾಯಕ ಆಗ್ತದೆ. ಇನ್ನು ನಿಮ್ಮ ಕೌಟುಂಬಿಕ ಜೀವನವನ್ನು ನೋಡೋದಾದರೆ ಮನೆಯಲ್ಲಿ ನಡೀತಿದ್ದಂತಹ ಚಿಕ್ಕ ಪುಟ್ಟ ಕಲಹಗಳು ಶಾಂತವಾಗಿ ಬಗೆಹರಿಯುತ್ತದೆ. ಹೊರ ಹುಟ್ಟಿದವರಿಂದ ಹಾಗೂ ಪೋಷಕರಿಂದ ನಿಮಗೆ ಸಂಪೂರ್ಣವಾಗಿ ಬೆಂಬಲ ಸಿಗ್ತದೆ. ಇನ್ನು ನಿಮ್ಮ ಪ್ರೇಮದ ವಿಚಾರದಲ್ಲಿ ನೋಡೋದಾದರೆ ಮದುವೆಯಾದವರ ದಾಂಪತ್ಯದಲ್ಲಿ ಉತ್ತಮವಾದ ಸಂಬಂಧ ಹೆಚ್ಚಾಗ್ತದೆ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಬಂದರೆ ಪ್ರೇಮಿಗಳು ಈ ತಿಂಗಳು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಈ ತಿಂಗಳು ಉತ್ತಮ. ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ಈ ತಿಂಗಳು ಯೋಗ್ಯವಾದ ಜೀವನ ಸಿಗುವಂತಾಗ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನೋಡೋದಾದರೆ ತಿಂಗಳ ಮಧ್ಯಭಾಗದಲ್ಲಿ ಅತಿಯಾದ ಪ್ರಯಾಣ ಮಾಡೋದ್ರಿಂದ ನಿಮಗೆ ಅತಿಯಾದ ಆಯಸ್ಸು ಆಗಬಹುದು. ಹೊರಗಡೆ ತಿನ್ನೋದ್ರಿಂದ ನಿಮ್ಮ ಅನಾರೋಗ್ಯಗೊಳಗಾಗ್ಬೋದು. ಸಾಕಷ್ಟು ನೀರು ಕುಡೀರಿ ಹಾಗೂ ಜಂಕ್ ಫುಡ್ ಅನ್ನುವಂಥದ್ದು ತಡೆಗಟ್ಟಿ. ಜೂನ್ ತಿಂಗಳ ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡಿ ಲಕ್ಷ್ಮಿ ಅಷ್ಟೋತ್ತರ ಪಠಣ ಮಾಡಿ. ಗೋವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳನ್ನು ಪರಿಹಾರ ಮಾಡ್ತದೆ. ಇದಾಗಿತ್ತು ವೃಷಭ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ನಿಮ್ಮದು ಕೂಡ ವೃಷಭ ರಾಶಿಯಾಗಿದ್ದರೆ ಓಂ ನಃ ಲಕ್ಷ್ಮಿ ಅಂತ ಹೇಳಿ ಕಮೆಂಟನ್ನು ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಈ ಕೆಳಗಂಡ ನಂಬರಿಗೆ ಕರೆ ಮಾಡಬಹುದು ಅಥವಾ ನಮ್ಮನ್ನು ಬಂದು ನೇರವಾಗಿ ಭೇಟಿಯಾಗ್ಬೋದು. ಧನ್ಯವಾದಗಳು.